ನಾನು ಸ್ವಲ್ಪ ರೆಕಾರ್ಡ್ಸ್ ಮೇಲೆ ಹೋಗ್ಬಿಡ್ತೀನಿ. ಸರಿ ಸರಿ ಹೋಗ್ಬಾ. ಇಲ್ಲೇ ನಿಂತ್ಕೊಳ್ಳಿ. ಯಾರಾದರೂ ಇದ್ದಾರನ್ನಪ್ಪ ಒಳಗಡೆ? ಯಾರು ಇಲ್ಲ, ಹೋಗಿ. ಸರ್, ಕೃಷ್ಣ ಅನ್ನೋ ಹುಡುಗನ್ನ ಕರ್ಕೊಂಬಂದಿದ್ದೀನಿ ಸರ್. ಕಳಿಸು. ಬನ್ನಿ. ನಮಸ್ಕಾರ ಸರ್. ನೀನೇನೋ ಡ್ರೈವರ್ ಕೃಷ್ಣ? ನಾನಲ್ಲ ಸರ್, ನಾನು ಸರ್. ನೀನು? ನಾನು ನಮ್ಮ ಭಾವ ಸರ್. ನಮಸ್ಕಾರ ಸರ್. ಏನು ಸರ್ ವಿಷಯ? ಕುತ್ಕೋ. ಥ್ಯಾಂಕ್ ಯು. ಕೃಷ್ಣ ಕೂತ್ಕೋ. ಕುಂತ್ಕೊಳ್ಳೋ. ಇವಳು ಯಾರು ಗೊತ್ತಾ? ಗೊತ್ತಿಲ್ಲ ಸರ್. ನಿಜವಾಗ್ಲೂ ಗೊತ್ತಿಲ್ಲ? ಸತ್ವಾಗ್ಲೂ ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಗಂಟೆ ಫೋನಲ್ಲಿ ಮಾತಾಡ್ತೀನಿ ರಾಸ್ಕಲ್. ಸರ್ ಇದು ಲೀಲನ್ ಫೋಟೋನಾ ಸರ್? ಹಾ ಲೀಲಾ ಈಗ ಬಲ್ಪತ್ತಾ ಮೆತ್ತಗಳ ರತ್ತಲ್ಲ ಸರ್. ಹಂಗಲ್ಲ ಸರ್, ನಾನು ಇದೇ ಫಸ್ಟ್ ಟೈಮ್ ಸರ್ ಇವಳ ಮುಖನ ನೋಡ್ತಾ ಇರೋದು. ನಿನ್ನಂತ ಎಷ್ಟು ಕಬ್ಬಣಗಳನ್ನು ತೂಕಕ್ಕಾಗಿದೆ ಗೊತ್ತೇನ ನಾನು? ಸರ್ ಕರೀರಿ ಅವ್ರನ್ನ. ಓಕೆ ಸರ್. ಸರ್ ಏನು ಸರ್ ವಿಷಯ? ಗೊತ್ತಾಗುತ್ತೆ. ಬನ್ನಿ. ಇವನೇ ರೀ ಕೃಷ್ಣ ಅಂದ್ರೆ. ನಿನಗೆ ಕೈ ಮುಗಿತೀನಪ್ಪ. ನನ್ನ ಮಗಳು ಎಲ್ಲಿದ್ದಾಳೆ ಹೇಳು. ನಿಮ್ ಪ್ರೀತಿಗೆ ನಾವು ಅಡ್ಡ ಬರಲ್ಲ. ಕೃಷ್ಣ ಏನೋ ಇದೆಲ್ಲ? ನೀವು ಸುಮ್ಮನೆ ಬಾವ. ರೇ ಮೇಡಮ್, ಏನು ಪ್ರೀತಿಗಿದೆ ಅಂತ ಇದ್ದೀರಾ? ಹಂಗೆಲ್ಲ ಏನೂ ಇಲ್ಲ. ಡ್ರಾಮಾ ಆಡ್ಬೇಡ ಸರ್. ನಿಮ್ಮಿಬ್ಬರ ಮಧ್ಯೆ ಏನೇನ್ ನಡೆದಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನಾಚಿಕೆ ಆಗಲ್ವೇನೋ ನಿಮ್ಗೆ? ಲವ್ ಅಂತ ಸಾಯ್ತಿರಲ್ಲ. ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬಿಟ್ರಲ್ಲ ಸರ್. ಹಂಗೆಲ್ಲ ಏನಿಲ್ಲ ಸರ್. ಇಲ್ಲೂ ಹೋಗ. ನೀ ಸರಿಯಾಗಿದ್ದು ಆಸ್ಕಲ್ ಒದ್ದು ಒಳಗಾಕ್ಬಿಡ್ತೀನಿ ನೋಡು. ರೀ ನಡೀರಿ, ನಡೀರಿ ಹೊರಗಡೆ, ನಡೀರಿ, ನಡಿಯಮ್ಮ. ನೋಡೋ, ಏನಾಯಿತು ಅಂತ ಕರೆಕ್ಟಾಗಿ ಹೇಳಿದ್ರೆ ನಿನಗೆ ಒಳ್ಳೆಯದು. ಇಲ್ಲ ಅಂತಂದರೆ ತೊಂದರೆ ಸಿಗಾಕೋತೀಯ. ಸರ್, ನಮ್ಮ ತಾಯಣ್ಣಗೂ ನಿಜ ಹೇಳ್ತಿದ್ದೀನಿ ಸರ್. ನಾನು ಅವಳ ಜೊತೆ ಫೋನಲ್ಲಿ ಅಷ್ಟೇ ಮಾತಾಡಿದ್ದು. ದೇವರಾಣಿಗೆ ಯಾವ ಲವ್ಗಿವೇನಿಲ್ಲ ಸರ್. ನಾನು ಅವಳನ್ನ ನೋಡ್ತಾರೆ ಇದಿಲ್ಲ. ಕತೆ ಕಟ್ತೀಯನೋ? ಬಿಟಿ ಸಿಕ್ಕಲು ಅಂತ ಫೋನಲ್ಲೇ ಪಟಾಯಿಸ್ಬಿಟ್ಟು ಅವಳನ್ನ ಎತ್ತಾಕೊಂಡು ಹೋಗಿ ಈಗ ಏನೋ ಗೊತ್ತಿಲ್ಲ ಬೆಲ್ಟ್ ಹಾಕ್ತಿದ್ಯಾ? ಸರ್ 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 ನೀವು ಹಿಂಗಂದ್ರೆ ಹೆಂಗೆ ಸರ್? ಸರ್ ನಾನು ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ ಸರ್. ಇದರಲ್ಲಿ ನಂದು ಯಾವ ತಪ್ಪಿಲ್ಲ ಸರ್. ಯಾವ ತಪ್ಪು ಇಲ್ಲ ಅಂದ್ರೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿದೆ. ನನ್ನ ಫೋನ್ ಕಳ್ದೋಗಿತ್ತು ಸರ್. ಅದೇ ನಂಬರ್ ಬೇಕಂದ್ರೆ ಹಳೆ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಸರ್. ಅದಿರಲಿಲ್ಲ, ಅದಕ್ಕೆ ನಂಬರ್ ಚೇಂಜ್ ಮಾಡಿದೆ. ಹೊಸ ನಂಬರ್ ತೊಗೊಂಡ್ಮೇಲೆ ನೀನು ಅವಳು ಫೋನ್ ಮಾಡಿಲ್ವಾ? ಮಾಡಿದೆ ಸರ್. ಆದರೆ ಬರೀ ನಾಟ್ ರೀಚಬಲ್ ಬರ್ತಾ ಇದೆ ಸರ್. ಅಂದರೆ ಅವಳು ಎಲ್ಲಿದ್ದಾಳೆ ನಿಂಗೆ ಗೊತ್ತಿಲ್ಲ? ದೇವರಾಣಿಗೂ ಗೊತ್ತಿಲ್ಲ ಸರ್. ಏನಾಗಿದೆ ಸರ್ ಲೀಲನ್ಗೆ? ಅದನ್ನು ತಿಳ್ಕೊಳಕ್ಕೆ ಅವ್ರ ಅಪ್ಪ ಬಂದು ನಿನ್ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ನಿನ್ನ ಫೋನ್ ಕೊಡು ಸರ್. ಕೊಡೋ. ನಿಮ್ಮ ಹಳೆ ನಂಬರ್ದು ಡೂಪ್ಲಿಕೇಟ್ ಸಿಮ್ಮು. ಇದರಿಂದಲೇ ತಮ್ಮ ಬಂಡವಾಳ ಎಲ್ಲ ಬಯಲಾಗಿದ್ದು. ಹಾಂ, ಏನಂತ ಸೇವ್ ಮಾಡಿದ್ಯಾ ಹೆಸರನ್ನ? ಹಾಂ ಸರ್, ಅದು ಲೀ ಅಂತ ಸರ್. ಲೀ? ಕೋಡ್ ವರ್ಡು ಇದ್ಯಾವುದು? ಇನ್ನೊಂದು ಕೊಡು. ಓಕೆ ಓಕೆ ಸರ್, ಅದು ನನ್ನ ಮದುವೆ ಫಿಕ್ಸ್ ಆಗಿರೋ ಹುಡುಗಿತ್ತು ಸರ್. ರೇ ಅವನಂತರ ಕಳೆಗಡೆ ಕಣ್ರಿ. ಮೇಲ್ ಮಾಮೂಲು, ಒಳಗೆ ಬೇಜಾನ್ ವಿಷಯ ಮಾಡ್ಗವನೆ ಸರ್. ಇವನ್ ಹೆಸರು ಮಾತ್ರ ಕೃಷ್ಣ ಸರ್. ಶ್ರೀರಾಮನ್ ತರ ಹುಡುಗ ಸರ್. ಅದಕ್ಕೆ ವನವಾಸಕ್ಕೆ ಸ್ಕೆಚ್ ಹಾಕಿರೋದು ಸರ್. ಅದಂಗಲ್ಲ ಸರ್. ಅದೇನಂದ್ರೆ ಹೆಂಗೆ ಅಂತ ನಮಗೆ ಗೊತ್ತು. ಹೊರಗಡೆ ಕೂತಿರಿ. ಈ ನಂಬರ್ ಕಾಲ್ ಬಂದ್ರೆ ಕರಿತೀನಿ ಸರ್. ಅಲ್ಲ ಸರ್, ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಹೇಳೋದಲ್ಲ. ಬನ್ರಿ ಬನ್ರಿ, ನಡೀರಿ ಹೊರಗಡೆ. ಇವ್ರು ಲವ್ ಮಾಡೋದಕ್ಕೆ ನಾವು ಮಾತ್ರ ನೋಡ್ಬೇಕು ಸರ್. ಆ ಗಂಡ ಹೆಂಡತಿ ಮತ್ತೆ ಆ ಹುಡುಗನ ಏನು ಮಾಡೋದು ಸರ್? ಕರೀರಿ, ಮಾತಾಡ, ಕರೀರಿ. ಬನ್ರಿ.
ಗಂಡ ಹೆಂಡತಿ ಅಂದಮೇಲೆ ನಂಬಿಕೆ ಇರ್ಬೇಕ್ರಿ. ಸುಮ್ಮನೆ ಅನುಮಾನ ಪಟ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ಏನೋ ಹೋಗಿ. ಏಯ್ ಬಾರಪ್ಪ ನೀನು. ನಿಮ್ಮ ಏರಿಯಾದಲ್ಲಿರೋ ಹುಡುಗಿರಿಗೆಲ್ಲ ಮೊಬೈಲ್ ಕೊಡ್ಸೋದು ನೀನೇನಾ? ಹೇಯ್, ಗಣೇಶನ್ ಕೊಡಿಸ್ತಿಂತ ಪರ್ಮಿಷನ್ ತಗೊಳ್ಳೋದು ಇಂಥ ತಲೆ ಕೆಲಸ ಮಾಡೋದಕ್ಕ? ಇನ್ನೊಂದು ಸಲ ಇಂಥ ಕೇಸಲ್ಲಿ ತಗಲಾಕೊಂಡು ಏರಪ್ಪ ಹಚ್ಬಿಡ್ತೀನಿ. ಶಾರ್ ಹೋಗ್. ಮುಸುವ ಇದ್ದಂಗಿದ್ದಾರೆ. ಹೇಳ್ರಿ. ಸಾಹೇಬರು ಕರೀತವ್ರು ಬಾಪ. ಸರ್ ಕುತ್ಕೋ. ಯಾವುದೋ ಮಿಸ್ ಕಾಲ್ ಬಂದಿದೆ. ಆ ನಂಬರ್ಗೆ ಡೈಲ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡು. ಕುತ್ಕೋ. ಹಲೋ, ಕೃಷ್ಣನಾ? ಹ್ಞೂ ಲೀಲಾ, ಕೃಷ್ಣ ಎಲ್ಲಿದ್ಯಾ? ನಾನು ಮನೇಲಿದ್ದೀನಿ. ನೀನೆಲ್ಲಿದ್ಯಾ? ನನ್ನ ಫ್ರೆಂಡ್ ಜೊತೆ ಪಿಜಿಲಿದ್ದೀನಿ. ಲೀಲಾ, ಯಾರು? ನಾನು ಜೆ.ಸಿ. ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮಾತಾಡೋದು. ಸರ್, ಕೃಷ್ಣ ಸ್ಟೇಷನ್ ಇದ್ದಾನೆ. ನೀನು ಯಾವ ಪಿಜಿ ಇದೆಯಮ್ಮ? ನಾನು ಆರ್.ಟಿ. ನಗರಲ್ಲಿರೋ ಪಿಜಿಲಿದ್ದೀನಿ. ಯಾಕೆ ಸರ್, ಕೃಷ್ಣನ್ಗೆ ಏನಾಯ್ತು? ನೀನು ಇಮಿಡಿಯೇಟ್ ಆಗಿ ಬಂದ್ರೆ ಎಲ್ಲ ಗೊತ್ತಾಗತ್ತಮ್ಮ. ಸರಿ ಸರ್, ನಾನು ಈಗಲೇ ಬರ್ತೀನಿ. ಸರಿಮ್ಮ. ಸರ್ ನಾನು ಹೇಳಿಲ್ವಾ ಸರ್ ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ? ಫಸ್ಟು ಹುಡುಗಿ ಬರಲಿ. ಲೀಲಾ, ಲೀಲಾ ಅಮ್ಮ, ಎಲ್ಲಿ ಹೋಗಿದ್ಯೆ? ಹೇಗಿದ್ಯೆ? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿರೋ ಈ ಬೇವರ್ಸಿನ ಮಾತಾಡ್ತೀಯಾ? ಅಯ್ಯ ನಿನ್ನ ಹೆಣ್ಮಕ್ಳ ಮಾತಾಡೋದು. ನಿನ್ ಟಾರ್ಚರ್ಗೆ ಮನೆ ಬಿಟ್ಟು ಹೋಗಿದ್ದಲ್ಲ ಹುಡುಗಿ. ಹರಾಸ್ಮೆಂಟ್ ಕೇಸಾಗಿ ಒಳಗಾಕ್ಬಿಡ್ತೀನಿ ರಾಸ್ಕಲ್ ತತ್. ರೇ, ಆ ಕೃಷ್ಣನ್ ಕರೀರಿ. ನೋಡಮ್ಮ ಲೀಲಾ, ನಿನ್ನ ಈ ಡ್ರೈವರ್ ಕೃಷ್ಣ ಕಿಡ್ನ್ಯಾಪ್ ಮಾಡಿದಾನೆ ಅಂತ ನಿಮ್ಮಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ಮಗಳು ಬಂದಾಯ್ತಲ್ಲ, ಮಾತಾಡ. ಮಾತಾಡೋದೇನಿದೆ ಸರ್? ಮನೆ ಬಿಟ್ಟು ಹೋದ ದಿನನೇ ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಆದರೆ ಇವಳು ಊಟ ನಿದ್ದೆ ಮಾಡದೆ ಹಠ ಮಾಡಿದ್ಲು ಅಂತ ಕಂಪ್ಲೇಂಟ್ ಕೊಟ್ಟೆ ಅಷ್ಟೆ. ನನ್ನ ಕಂಪ್ಲೇಂಟ್ನ ವಾಪಸ್ ತೊಗೊಳ್ತೀನಿ ಸರ್. ನಿನ್ನ ಮಗಳನ್ನ ನೋಡಾಯ್ತಲ್ಲ, ಏರಿಯಾದಲ್ಲಿ ನನ್ನ ಮಾನ ಮರ್ಯಾದೆ ಹರಾಜ್ ಹಾಕಿರೋ ಇವಳನ್ನ ನಾನು ಸತ್ರು ಮನೆಗೆ ಸೇರ್ಸಲ್ಲ. ನಿನಗೆ ನಾನು ಬೇಕು ಅಂದ್ರೆ ನನ್ನ ಹಿಂದೆ ಬಾ, ಇಲ್ಲ ಅಂದ್ರೆ ನಿನ್ನ ಮಗಳ ಜೊತೆನೆ ಹೋಗು. ಸರ್, ನೀವೇ ನೋಡಿದ್ರಲ್ಲ ನನ್ ಯಾವ ಕಡೆ ಅಂತ ಸಾಯ್ಲಿ. ನನ್ ಮಗಳು ಬದುಕಿದ್ರೆ ಸಾಕು. ದಯವಿಟ್ಟು ಇವರಿಬ್ರಿಗೂ ಮದ್ವೆ ಮಾಡಿಸ್ಬೇಡಿ. ಮೇಡಮ್, ಈಗೇನು ಬರ್ತೀಯೋ ಇಲ್ವೋ? ಯೋ ಬಾರ, ಇಲ್ಲಿ ಮಾತಾಡಂ ಬಾರಯ್ಯ. ಸರ್, ನನ್ ಮಗಳು ಭವಿಷ್ಯ ನಿಮ್ ಕೈಲಿದೆ, ನೀವೇ ಕಾಪಾಡಬೇಕು. ಮೇಡಮ್ ಮೇಡಮ್ ಒಂದು ನಿಮಿಷ ನಿಂತ್ಕೊಳ್ಳಿ. ಮೇಡಮ್ ಮೇಡಮ್ ಏನ್ ಮೇಡಮ್ ಇದು ಮದುವೆ ಆಗಿದ್ವಿ ಅಂತ ಇದ್ದೀರಾ? ಸರ್ ಸರ್ ಏನ್ ಸರ್ ಇದು? ಇಬ್ಬರು ಲವ್ ಸ್ಟೋರಿನಪ್ಪ. ನಾವು ಲವ್ ಮಾಡಿಲ್ಲ ಸರ್. ಕೇಳಿಸ್ಕೊಂಡೇನಮ್ಮ? ನಿಮ್ಮ ಅಪ್ಪ ಅಮ್ಮ ನೋಡ್ರಿ ಹಂಗೆ ಹೇಳ್ತಾರೆ, ಇವ್ ನೋಡ್ರಿ ಹಿಂಗೆ ಹೇಳ್ತಾನೆ. ಈಗ ನಾನು ಏನ್ ಮಾಡ್ಬೇಕು ಅಂತ ನೀನ್ ಹೇಳಮ್ಮ. ಸರ್ ನನ್ನ ಮಾತು ಕೇಳಿ ಸರ್. ಮಾತಾಡೋ ತನಕ ಸುಮ್ನಿರ್ಬೇಕು ಸರ್, ಸುಮ್ನಿರ್ಬೇಕು. ನೋಡಮ್ಮ, ನೀನು ಮೇಜರು, ಅವನು ಮೇಜರು. ನೀನು ಹೂ ಅಂದ್ರೆ ನಿಮ್ಮಮ್ಮ ಹೇಳ್ದಂಗೆ ಮದುವೆ ಮಾಡಿಸ್ಬಿಡ್ತೀನಿ. ಸರ್ ಎಲ್ಲ ಸೇರ್ಕೊಂಡು ನನ್ನ ತಲೆ ಮೇಲೆ ಕಲೆ ಹಾಕ್ತಾ ಇದ್ರಲ್ಲ ಸರ್. ನನ್ನ ಲೈಫ್ ಸರ್, ನನ್ನ ಜೀವನ ಹಾಳಾಗ್ಬಿಡುತ್ತೆ ಸರ್. ಅವಳ ಜೀವನ ಹಾಳಾಗೋರು ಪರವಾಗಿಲ್ವಾ? ಹಾಗಿಲ್ಲ ಸರ್. ಲವ್ ಮಾಡೋರು ಮಾಡಿ ಎಸ್ಕೇಪ್ ಆಗಿ ಮಾಡ್ತಾ ಇದ್ಯಾ? ಇಲ್ಲ ಸರ್, ಪ್ಲೀಸ್ ಮಾತು ಕೇಳಿ ಸರ್. ಸರ್ ನಮ್ಮ ಕೃಷ್ಣ ಸುಳ್ಳು ಹೇಳಲ್ಲ ಸರ್, ನಂಬಿ ಸರ್. ಈಗಿನ ಕಾಲದ ಹುಡುಗಿರ ಸರಿ ಇಲ್ಲ ಸರ್. ನೀನ್ ಸರಿ ಇದೆಯಾ ಸರ್? ನೀನ್ ಸರಿ ಇದೆಯಾ? ಇಲ್ಲ ಸರ್. ಮತ್ತೆ ಕಮೆಂಟ್ ಮಾಡ್ತೀಯಾ? ಅಮಿಕೊಂಡಿರೋ ಸರ್ ಪ್ಲೀಸ್ ನನ್ನ ಮಾತು ನಂಬಿ ಸರ್. ನಾವು ಲವ್ ಮಾಡಿಲ್ಲ ಸರ್. ಹಂಗಂತ ಇವಳು ಹೇಳಿ ಬಿಟ್ಬಿಡ್ತೀನಿ. ಹೇಳಿಲ್ಲ, ನಾವು ಲವ್ ಮಾಡಿಲ್ಲ ಅಂತ ಹೇಳು. ನೀನು ಇವನ್ನ ಲವ್ ಮಾಡಿಲ್ವನಮ್ಮ? ಹೇಳು, ನಾವು ಲವ್ ಮಾಡಿಲ್ಲ ಅಂತ ಅವ್ರಿಗೆ ಹೇಳು. ಯಾವನ್ಗೆ ಎದುರ್ಕೋಬೇಡ, ಧೈರ್ಯವಾಗಿ ಹೇಳು, ನಿಜ ಹೇಳು ಅಷ್ಟೇ. ಹೇಳು.
ಮಾಡಿದೀವಿ. ಬರಕ್ ಕೇಳ್ರಿ. ಸರಿ ರೇ ರಮೇಶ್, ಆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ಟೇಷನ್ ಕಡೆಯಿಂದ ಮದ್ವೆ ಅಂತ ಹೇಳಿ ಹೋಗ್ತಂಗೆ ಉನ್ನರ ತಗೊಂಡೋಗ್ರಿ. ಸರಿ ಸರ್. ಸರ್ ನಿಮ್ ಕಾಲಿ ಬೀಳ್ತೀನಿ ಸರ್, ನಾನು ಲವ್ ಮಾಡಿಲ್ಲ ಸರ್. ಇದ್ರೆ ಮದ್ವೆ ಇಲ್ಲ ತಿಥಿ ಆಗ್ಬಿಡ್ತೀಯಾ ಸರ್ ರೇ? ಅವ್ರ ದೂರ ಇಕ್ರಿ. ಸರಿ ಸರ್. ಏಯ್, ಆವಾಜ್ ಬಿಡಿ ಆವಾಜು. ರೇ ಬಸವರಾಜು, ಸರ್ ನಮ್ಮ ಸ್ಟೇಷನ್ ಕಡೆಯಿಂದ ಎಷ್ಟನೇ ಮದುವೆ ರೀ ಇದು? 9ನೇ ಮದುವೆ ಸರ್. ಹೌದಾ? ಸರ್ ಈ ಮದುವೆಯಿಂದ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಸರ್. ರೇ ನನಗೆ ಹೆಸರು ಬರೋದು ಮುಖ್ಯ ಅಲ್ಲ ರೀ, ಆ ಹುಡುಗಿ ಭಾಳ ಹಾಳಾಗ್ದಿರ ಸಾಕು. ಒಳ್ಳೆ ಪೆಕ್ರನ್ ಥರ ಮಾತಾಡ್ತಿರಲ್ರಿ. ಬರೀ ಅದೇನ ತೊಗೊಂಡು ಬರ್ರಿ. ಇಲ್ಲ ಸರ್. ತಗೋ ಬನ್ನಿ ಬೇಗ. ಏನ್ ಮಾಡೋದು? ಎಲ್ಲ ಅವಳು ಹೇಳಿ ಸುಳ್ಳ ನಂಬ್ತಾ ಇದ್ದಾರೆ. ಅದೆಂಗ್ ನಂಬಿಡ್ತಾರೆ? ಯಾರು ಹೇಳೋರು ಕೇಳೋರು ಇಲ್ವಾ? ರೀ ನೀವೇನ್ರಿ ನಿಂತಿದ್ದೀರಾ? ಕೇಳೋದ್ ತಾನೆ. ಕೇಳಬೇಕು ಅಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಅಲ್ಲಿವರೆಗೂ ಕೃಷ್ಣ ಸ್ಟೇಷನ್ ಅಲ್ಲಿ ಇರ್ಬೇಕು. ಈಗಾಗಿರೋ ರಾದ್ದಾಂತಕ್ಕೆ ನಾನ್ ಫಿಕ್ಸ್ ಮಾಡಿರೋ ಸಂಬಂಧನ ನೆಗೆದು ಬಿದ್ದೋಗುತ್ತೆ. ಇನ್ನು ಕೋರ್ಟು ಕೇಸು ಅಂತ ಹೋದ್ರೆ ಇಂಥ ಒಂದು ತಂಗಿ ಅಂತ ಹೇಳಿ ಪುಷ್ಪನ್ಗೆ ಲೈಫ್ ಲಾಂಗ್ ಮದುವೆ ಆಗೋದಿಲ್ಲ ಅಷ್ಟೇ. ರೆಡಿ ಆಯ್ತಾ ನೋಡ್ರಿ. ಸರ್ ನಮಸ್ಕಾರ ಸರ್. ನಮಸ್ತೆ ಅಮ್ಮ. ನಾನು ಕೃಷ್ಣನ್ ಅಕ್ಕ, ಹಾ. ಇವ್ರು ನಮ್ಮಮ್ಮ ಸರ್. ಹಾ ಹಾ ಹಾ. ಈ ಮದ್ವೆ ನಡೀದಿರೋ ಹಂಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗಲ್ವಾ ಸರ್? ಮಾಡ್ಬೋದಮ್ಮ. ಅದೇನು ಹೇಳಿ ಸರ್, ಮಾತಾಡೋಣ. ಆ ಹುಡುಗಿಗೆ ಒಂದು 50 ಲಕ್ಷ ಪರಿಹಾರ ಕೊಟ್ಬಿಡಿ, ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಏನ್ ಸರ್ ಹಿಂಗೆ ಹೇಳ್ತಿದ್ದೀರಾ? ಮತ್ತೆ ನಿಮ್ಮ ಹುಡುಗಿಗೆ ಯಾರು ನಂಗೆ ಮೋಸ ಮಾಡಿರಿ ಸುಮ್ಮನೆ ಇರ್ತಿದ್ರೇನ್ರಿ? ಸುಮ್ಮನೆ ಇರ್ತಿದ್ರಾ? ಬರೇ ಅಲ್ಲ ಸರ್. ಹೋಗಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ತಗೊಳಪ್ಪ ತಾಳಿ ಕಟ್ಟು. ಸರ್ ಅಪಶಕುನ 5 ನಿಮಿಷ ಕಾಯ್ಬೇಕು. ರೇ ನೀವು ಸ್ವಲ್ಪ ಜೋರಾಗಿ ಹೇಳ್ರಿ, ಮಂತ್ರನ ಸೌಂಡಾಗಿ ಕೇಳಿಸಲ್ಲ. ತಗೊಳಪ್ಪ ಒಟ್ಟು ತಾಳಿನ ತಗೋ.